ಸವಿತಾ ಸವಿತಾ ನಾಲಿಗೆಯಿಂದ ನಮ್ಮ ಸಮಾಜಕ್ಕೆ ಅವಮಾನ ಮಾಡಿದ್ರೆ ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಸಮಾಜಕ್ಕೆ ಆಹ್ವಾನ ಮಾಡೋದು. ಈ ಸಲ ನಾವು ಉಗ್ರವಾಗಿ ಹೋರಾಟ ಮಾಡಿವಿ. ಅವರಿಗೆ ನೀವು ವಿಧಾನ ಪರಿಷತ್ ಸದಸ್ಯ ವಜಾ ಮಾಡಬೇಕು. ನಮ್ಮ ಈ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಸಮಾಜದ ಕುರಿತು ಜಾತಿ ನಿಂದನೆ ಕಾಯ್ದೆ ಆಗಬೇಕು. ಯಾಕಂದ್ರೆ ಪಕ್ಕದ ಆಂಧ್ರ ಪ್ರದೇಶದಲ್ಲಿ 4 ವರ್ಷ ಆಯ್ತು ಜಾರಿಗಾಗಿ ಕಾಯ್ದೆ. ನಮ್ಮ ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ, ಯಾಕೆ ಮುಂದೆ ಆಗ್ತಾ ಇಲ್ಲ? ಎಲ್ಲ ರಾಜಕಾರಣಿಗಳು ನಿಮಗೆ ಸೇವೆಗೆ ಮಾತ್ರ ನಮ್ಮ ಸಮಾಜದವ್ರು ಬೇಕಾ? ನಾಡಿನ ಜನತೆಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನಮ್ಮ ಸನಾತನ ಹಿಂದೂ ಧರ್ಮವಾದಂಥ ಸವಿತಾ ಸಮಾಜದ ಒಂದು ಕುಲವೃತ್ತಿಗೆ ಸಮುದಾಯಕ್ಕೆ ಅವಮಾನ ಮಾಡಿದಂಥ ಮಾಜಿ ಸಚಿವ ವಿಧಾನ ಪರಿಷತ್ ಸದಸ್ಯರಾದಂಥ CT ರವಿ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ದೀವಿ. ಕಾರಣ ಯಾಕಪ್ಪ ಅಂದ್ರೆ ಈ ಒಂದು ನಿಷೇಧಿತ ಪದ 2011ರಲ್ಲಿ ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಈ ಸಮಾಜಕ್ಕೆ ಹಜಾಮತ್ ಪದ ಬಳಸಬಾರ್ದು ಅಂತ ಹೇಳಿ ಸವಿತಾ ಅಂತ ಕರಿಬೇಕಂತೇಳಿ ಒಂದು ಆದೇಶ ಪತ್ರ ಹೊರಡಿಸಿದರೂ ಕೂಡ 15 ವರ್ಷ ಆದರೂ ಕೂಡ ಇವರೊಬ್ಬರು ಅದೇ ಒಂದು ಪಕ್ಷದ ಜವಾಬ್ದಾರಿಯುತ ವಿಧಾನ ಪರಿಷತ್ ಸದಸ್ಯರಾಗಿ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ಡೀನ್ ಅವರಿಗೆ ಬೆಳೆಯುತ್ತಾ ಒಂದು ಸಮಾಜದ ಒಂದು ಹಜಾಮ ಪದ ಬಳಸಿದ್ದಾರೆ. ಅವರಿಗೆ ನಮ್ಮ ಸಮಾಜದ ವತಿಯಿಂದ ಧಿಕ್ಕಾರ ಕೂಗ್ತೀವಿ. ಇವತ್ತಿನ ದಿವಸ ಅವರ ಒಂದು ಭಾವಚಿತ್ರಕ್ಕೆ ನಾವು ಪೆಟ್ರೋಲ್ ಹಾಕಿ ಸುಟ್ಟಿವಿ. ಕಾರಣ ನಮ್ಮ ನೋವು ಹಾಕಿದಕ್ಕೆ ನಾವು ಸುಟ್ಟಿವಿ. ಯಾಕಂದ್ರೆ 15 ವರ್ಷದಿಂದ ನಿಷೇಧಿತ ಆದರೂ ಕೂಡ ಇವ್ರು ಬಳಸ್ತಾನೆ ಇದ್ದಾರೆ. ಕಳೆದ ವರ್ಷ ಬಸನಗೌಡ ಪಾಟೀಲ್ ಯತ್ನಾಳ್ ಬಳಸಿದ್ರು, ಸರ್ಕಾರ ಯಾವುದೇ ಕ್ರಮ ಜರುಗಿಸಿಲ್ಲ. ಇವತ್ತು ಕೂಡ ನಾವು CT ರವಿ ವಿರುದ್ಧ ನಾವು ಪ್ರತಿಭಟನೆ ಮಾಡಿ ಅವ ಕ್ಷಮೆ ಯಾಚಿಸಬೇಕು, CT ರವಿ ಕ್ಷಮೆ ಯಾಚಿಸಬೇಕು, ಮತ್ತೆ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನದಿಂದ ವಜಾ ಮಾಡಬೇಕು. ನಮ್ಮ ಸಮುದಾಯದ ನಿಷೇಧಿತ ಪದಕ್ಕೆ ಈಗ ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಜಾತಿ ನಿಂದನೆ ಕಾಯ್ದೆ ಜಾರಿಗೆ ಆಗಬೇಕು. ಆಂಧ್ರ ಪ್ರದೇಶದಲ್ಲಿ 2020ರಲ್ಲಿ ಜಾರಿಗೆ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಅದೇ ಮಾದರಿಯಲ್ಲಿ ಆಗಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸಬೇಕಂತೇಳಿ ಈ ಒಂದು ಪ್ರತಿಭಟನೆ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿ ಸಲ್ಲಿಸಿದ್ದೇವೆ. ನಮಗೆ ನ್ಯಾಯ ಬೇಕು. ಈಗ ನೀವು ಚಳಿಗಾಲದ ಅಧಿವೇಶನದಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ನಾವು ರಾಜ್ಯಾದ್ಯಂತ. ಕಲಬುರಗಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ. ಇವತ್ತಿನ ನಮ್ಮ ಒಂದು ಪ್ರತಿಭಟನೆಗೆ ನಮ್ಮ ಹಿರಿಯರು ಮಾಜಿ ಅಧ್ಯಕ್ಷರುಗಳು, ಗೌರವ ಅಧ್ಯಕ್ಷರುಗಳು, ಮಂಡಲ ಅಧ್ಯಕ್ಷರುಗಳು, ಸರ್ಕಾರಿ ನೌಕರ ಮಾಜಿ ಸರ್ಕಾರಿ ನೌಕರರು, ಎಲ್ಲ ತಾಲೂಕಿನವರು ಹಾಗೂ ಮಹಿಳಾ ಘಟಕದವರು ಹಾಗೂ ನಮ್ಮ ಎಲ್ಲ ಕುಲಬಂಧವರು, ಸಮಾಜದ ಚಿಂತಕರು ಇವತ್ತಿನ ದಿವಸ ನಮ್ಮ ಒಂದು ಪ್ರತಿಭಟನೆಗೆ ಬೆಂಬಲಿಸಿದ್ದಾರೆ. ಇದು ಇವತ್ತಿನ ದಿವಸಕ್ಕೆ ಬರೀ ಸ್ಯಾಂಪಲ್ ನಾವು ತೋರಿಸ್ತಾ ಇರೋದು. ನಮ್ಮ ಕಾಯ್ದೆ ಆಗಿಲ್ಲ ಅಂದ್ರೆ ಮುಂದಿನ ದಿವಸ ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದ. ಯಾಕಂದ್ರೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋತಾ ಬಂದಿವಿ, ಇನ್ನು ನಮಗೆ ಕಾಯ್ದೆ ರಚನೆ ಆಗಿಲ್ಲ. ಇವತ್ತಿನ ದಿವಸ ಈ ನಾಲ್ಕು CT ರವಿಗೆ ಅವ್ರಿಗೆ ಕ್ಷಮೆ ಯಾಚಿಸಬೇಕು, ಅವ್ರಿಗೆ ಕಾನೂನು ಕ್ರಮ ಜರುಗಿಸಬೇಕು. ನಂತರ ನಮಗೆ ಈ ಒಂದು ಪ್ರತಿಭಟನೆ ಮುಖಾಂತರ ಚಳಿಗಾಲದ ಅಧಿವೇಶನದಲ್ಲಿ ನಮಗೆ ಜಾತಿ ನಿಂದನೆ ಕಾಯ್ದೆ ಜಾರಿ ಆಗಬೇಕಂತ ತಮ್ಮೆಲ್ಲರ ಮಾಧ್ಯಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡ್ಕೊತಾ